ಯಜಮಾನ್ರೆ. ಓ ಸುಬ್ಬು, ನಾಳೆ ಬೆಳಗ್ಗೆ ಬೇಗ ಬಾ ಅಂದ್ರೆ ರಾತ್ರಿನೇ ಬಂದ್ಬಿಟ್ಟಿದೆಯಲ್ಲೋ. ನೀನು ಬಂದಿದ್ದು ಒಳ್ಳೇದೇ ಆಯಿತು. ಆಮೇಲೆ ಈ ಬೋನಸ್ ವಿಷಯಕ್ಕೆ ಮನೆಯವರೆಲ್ಲ ಸಂತೋಷ ಪಟ್ರ? ತುಂಬ ಖುಷಿ ಪಟ್ರೆ ಯಜಮಾನ್ರೆ. ಇನ್ನೊಂದು ವಿಷಯ, ನಮ್ಮ ಡಿಪಾರ್ಟ್ಮೆಂಟ್ನವರು ನಾಳೆ ಪ್ರೆಸ್ ಮೀಟ್ ಇಟ್ಕೊಂಡಿದ್ದಾರೆ. ಗೊತ್ತು ಯಜಮಾನ್ರೆ, ಪ್ರೆಸ್ ಮೀಟ್ ಫಿಕ್ಸ್ ಆಗಿದ್ದು ಹೋದ ತಿಂಗಳು 17ನೇ ತಾರೀಕು. ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫೀಸರ್ ಹತ್ರ ಮಾತಾಡಿ ನಾನೇ ಈ ಡೇಟ್ನ ಫಿಕ್ಸ್ ಮಾಡಿದ್ದೆ ನಿಮ್ಮ ಶೆಡ್ಯೂಲ್ ಕೇಳ್ಕೊಂಡು. ಇದಕ್ಕೆ ನೀವು ಒಪ್ಕೊಂಡಿದ್ರೆ ನಾಳೆ ಯಾರ್ಯಾರು ಬರ್ತಾರೆ, ಡೀಟೇಲ್ಸ್ ಏನೇನು ಬೇಕು, ವ್ಯವಸ್ಥೆ ಎಲ್ಲ ಹೇಗಿರಬೇಕು ಅಂತ ನಾನು ಪ್ರಶಾಂತ್ ಹತ್ರ ಮಾತಾಡಿದ್ದೀನಿ. ಬೆಳಿಗ್ಗೆನೇ ಪ್ರೆಸ್ ಮೀಟ್ ನಡೆಯೋ ಜಾಗಕ್ಕೆ ಹೋಗಿ ಅರೇಂಜ್ಮೆಂಟ್ಸ್ ಎಲ್ಲ ನಾನು ನೋಡ್ಕೊತೀನಿ ಯಜಮಾನ್ರೆ. ನೋಡಿದೆ ಅಕ್ಕ, ನಾನು ಏನು ಹೇಳ್ದಲೇ ಇವನು ಎಲ್ಲ ವಿಷಯ ತಿಳ್ಕೊಂಡು ತಯಾರಿನೂ ಮಾಡ್ಕೊಂಬಂದಿದ್ದಾನೆ. ಅದಕ್ಕೆ ಹೇಳೋದು, ಸುಬ್ಬು ಇದ್ರೆ ಯಾವ ಟೆನ್ಷನು ಇರಲ್ಲ ಅಂತ. ಇದು ಇಂಪಾರ್ಟೆಂಟ್ ಫೈಲು. ನಾಳೆ ಪ್ರೆಸ್ ಮೀಟಲ್ಲಿ ಯಾವ ಅಂಕಿಅಂಶಗಳನ್ನ ಕೊಡಬೇಕು, ಏನೇನು ಮಾತಾಡಬೇಕು ಅನ್ನೋ ಡೀಟೇಲ್ಸ್ ಇದೆ. ಬೆಳಿಗ್ಗೆ ಬರೋಕೆ ತಗೊಂಬ. ಸರಿ ಸುಬ್ಬು, ನಾಳೆ ನಡೀತಾ ಇರೋ ಪ್ರೆಸ್ ಮೀಟು ಮುಂದೆ ಬರೋ ಎಲೆಕ್ಷನ್ಗೆ ಬುನಾದಿ. ಅಪೋಸಿಷನ್ನವರು ನಾವೇನಾದ್ರು ತಪ್ಪು ಮಾಡ್ತೀವಾ ಅಂತ ಕಾಯ್ತಾ ಇರ್ತಾರೆ. ಅಕಸ್ಮಾತ್ ನಾವೇನಾದರೂ ತಪ್ಪು ಮಾಡಿದ್ರೆ ಅವರು ಆಕಾಶದಷ್ಟು ದೊಡ್ಡದು ಮಾಡ್ತಾರೆ. ಹಾಗೇನು ಆಗದಾಗೆ ನೀನು ಪ್ರೆಸ್ ಮೀಟ್ ಮುಗಿಯೋವರೆಗೂ ಜೊತೆಗೆ ಇದ್ದು ನೋಡ್ಕೋಬೇಕಪ್ಪ. ನೀವೇನು ಚಿಂತೆ ಮಾಡಬೇಡಿ ಯಜಮಾನ್ರೆ, ಅದೆಲ್ಲ ನಾನು ನೋಡ್ಕೊತೀನಿ. ಹಾಗಂತ ಸುಮ್ಮನೆ ಹೇಳೋದಲ್ಲ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ನನ್ನ ತಮ್ಮನ ಪೊಲಿಟಿಕಲ್ ಕೆರಿಯರ್ಗೆ ಕಪ್ಪು ಚುಕ್ಕೆ ಇಟ್ಟ ಹಾಗೆ. ಸೊ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆಲ್ಲ ನೀನೇ ಹೊಣೆ ಆಗ್ತೀಯ. ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡು. ಅಷ್ಟೆಲ್ಲ ಅವ್ನಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಕ್ಕ. ಯಾವುದೇ ಪ್ರಾಬ್ಲಮ್ ಬಂದರೂ ಸರಾಗವಾಗಿ ಸಾಲ್ವ್ ಮಾಡೋ ಬುದ್ಧಿವಂತಿಕೆ ಅವನಿಗಿದೆ. ಅವನು ಎಂತೆಂಥ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾನೆ ಅಂತ ಹೇಳಿದ್ರೆ ನೀನು ಗಾಬರಿ ಆಗ್ಬಿಡ್ತೀಯ. ಅವನೊಂಥರ ಚಾಣಾಕ್ಷ. ಸುಬ್ಬು, ನೀನು ಇವಾಗ ಮನೆಗೆ ಹೋಗು. ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿನಗೆ ಫೋನ್ ಮಾಡಿ. ಸರಿ ಯಜಮಾನ್ರೆ, ಬರ್ತೀನಿ. ಸರಿ. ಏನು ಮಾವ ಸುಬ್ಬುನ ತುಂಬಾ ಹೊಗಳುತ್ತಿದ್ದ. ಅವನೊಬ್ಬ ಇದ್ರೆ ಎಲ್ಲ ಸರಾಗವಾಗಿ ನಡೆಯುತ್ತಂತೆ. ಅವನು ಚಾಣಾಕ್ಷ ಅಂತೆ. ಹೌದಾ? ಹಾಗಿದ್ರೆ ನೋಡೇ ಬೇಡ. ನಾನು ಊಡ್ತಿರೋ ಬಾಣದಿಂದ ಮಾವನ್ನ ಅದು ಹೇಗೆ ಬಚಾವ್ ಮಾಡ್ಕೋತಾನೆ ಅದು ಚಾಣಾಕ್ಷ ಅಂತ. ಕಾಂತ, ಮತ್ತೆ ಲೈಟ್ ಯಾಕೆ ಆಫ್ ಮಾಡಿದ್ರಿ? ನಾನು ಓದ್ಕೋಬಾರ್ದಾ? ನೀನೇನೇ ಓದ್ಕೋತೀಯಾ? ಮೊಬೈಲಲ್ಲಿ ಬರೋ ಮೆಸೇಜು ಓದೋದಕ್ಕೆ ಲೈಟ್ ಹಾಕ್ಬೇಕು ನಿನಗೆ? ನೋಡಿ, ಸುಮ್ಮನೆ ನನ್ನ ಬಗ್ಗೆ ಇಲ್ಲದೆ ಅದೆಲ್ಲ ಮಾತಾಡೋಕೆ ಬರಬೇಡಿ. ಯಾವಾಗಲೂ ಮೊಬೈಲ್ ನೋಡ್ತಿರ್ತೀನಿ ಅನ್ನೋ ಮಾತ್ರಕ್ಕೆ ಮೊಬೈಲಲ್ಲಿ ಮೆಸೇಜ್ ಮಾಡ್ತಿದ್ದೀನಿ ಅಂತ ಅರ್ಥ ಅಲ್ಲ. ಅಯ್ಯೋ, ನಾನೆಲ್ಲೇ ಹಾಗಂದೆ? ಕಳ್ಳನ ಮನಸ್ಸು ಉಳ್ಳುಳ್ಗೆ ಅನ್ನೋ ಹಾಗೆ ನಾನೇನೋ ಹೇಳಿದ್ರೆ ನೀನೇನೋ ತಿಳ್ಕೊತೀಯಲ್ಲ. ನೀವು ಯಾವಾಗಲೂ ಅದೇ ಅರ್ಥ ಬರೋಂಗೆ ಮಾತಾಡೋದು. ಯಾವಾಗಲೂ ಇದೇ ಅರ್ಥ ಬರೋ ಥರ ನಡ್ಕೋತೀಯ. ಬೆಳಗ್ಗೆಯಿಂದನೂ ಮೊಬೈಲಲ್ಲಿ ಮುಳುಗಿದ್ ಸಾಲದು ಅಂತ ರಾತ್ರಿನೂ ಇಲಿ ಮರಿ ಥರ ಗುಸು ಪುಸು ಪುಸು ಅಂತ ಸದ್ದು ಮಾಡ್ತಿರ್ಬೇಕೇನೆ? ಅದಕ್ಕೆ ತಾನೇ ನಾನು ಹೇಳಿದ್ದು, ನನ್ನ ಜೊತೆ ರೂಮಲ್ಲಿ ಮಲಗಿದ್ರೆ ನಿಮ್ಗೆ ತೊಂದರೆ ಆಗತ್ತೆ, ಇಲ್ಲಿ ಮಲಗಬೇಡಿ ಅಂತ. ಇನ್ನಲ್ಲಿ ಮಲ್ಕೊಂಡ್ಲಿ? ನಾನು ಇಲ್ಲೇ ಮಲಗೋದು. ನೀನ್ ಬೇಕಾದ್ರೆ ನೀನು ಗುಸುಗುಸು ಪಿಸ್ಪುಸನ ಬೇರೆ ಕಡೆ ಇಟ್ಕೋ. ನೋಡಿ ಕಾಂತ, ಮತ್ತೆ ಅದನ್ನೇ ಹೇಳ್ಬೇಡಿ. ಅದನ್ನೇ ಓ ಕಾರ್ತಿಕೇಯ ಬಾಪ್ಪ. ಬರ, ನಿನ್ನ ಹತ್ರ ಮಾತಾಡ್ಬೇಕಾಯ್ತು. ಬಾ ಅಣ್ಣ, ಚಾರ್ಜರ್ ಏನಾದ್ರು ಬೇಕಿತ್ತಾ ಅಥವಾ ಬೇರೆ ಏನಾದ್ರು ಬೇಕಿತ್ತಾ? ನಿನ್ನ ಜೊತೆನೇ ಮಾತಾಡ್ಬೇಕಾಯ್ತು. ಬಾ. ಈಗಿನ ಕಾಲದ ಹುಡುಗಿಯರು ಅದೇನು ಅಂತ ಮಾತಾಡ್ತಾರೆ, ಅದೆಷ್ಟು ಮಾತಾಡ್ತಾರೆ, ಏನು ಜಗಳ ಕಂಡ್ಯಾರಪ್ಪ. ನಾನಾಗಿದ್ದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ. ನಾನು ನೋಡಿ ಕಲಿಬೇಕು ಈಗಿನ ಜನ್ರೇಷನ್ನವರು.
ಒಂದು ನಿದ್ದೆ ಮಾಡಕ್ ಬಿಡಲ್ಲ. ಅಮ್ಮ ಸೊಂಟ ಅಮ್ಮ. ಅಣ್ಣ ಏನೋ ಮಾತಾಡಬೇಕು ಅಂದರೆ ಈಗ ನೋಡಿದ್ರೆ ಅದು ಏನಿಲ್ಲ, ನೀನು ಹೆಂಗೆ ಓದ್ತಿದ್ಯಾವರ? ಚೆನ್ನಾಗಿ ಓದ್ತಿದ್ಯಾ? ನಿನ್ಗೇನಾದರೂ ಬೇಕಾಗಿತ್ತಾ? ಏನಾದರೂ ಬೇಕಿದ್ರೆ ನಿನ್ನೆ ಕೇಳ್ತೀನಿ ಅಣ್ಣ. ಸದ್ಯಕ್ಕೇನಿಲ್ಲ, ಚೆನ್ನಾಗೇ ಓದ್ತಿದ್ದೀನಿ. ಹೌದಲ್ವಾ? ನಿನಗೆ ನನ್ನ ಹತ್ರ ಹೇಳ್ಕೊಳೋಂಥ ವಿಷಯ ಏನಾದರೂ ಇದೆಯಾ? ಅಂದರೆ ನಿಮ್ಮ ಕಾಲೇಜ್ ವಿಷಯ, ಫ್ರೆಂಡ್ಸ್ ವಿಷಯ, ಆ ಥರ ಏನಾದರೂ? ಅಣ್ಣ ಯಾಕೆ ಹೀಗೆ ಕೇಳ್ತಿದ್ದಾನೆ? ಹಾಗೆಲ್ಲ ಏನಿಲ್ಲ ಅಣ್ಣ. ಕಾಲೇಜ್ ಫೀಸಿಗೆ, ಬಟ್ಟೆಗೆ, ಬುಕ್ಸಿಗೆ ಅಂತ ದುಡ್ಡು ಕೊಟ್ಟಿದ್ಯಾ. ಇನ್ನಿದು ಹೊಸ ಕಾಲೇಜು, ಇನ್ನು ಮುಂದೆ ಫ್ರೆಂಡ್ಸ್ ಆಗಬೇಕಷ್ಟೆ. ಹಾಗಿದ್ರೆ ಪರ್ಸ್ನಲ್ಲಾಗಿ ಹೇಳ್ಕೊಳೋವಂಥದ್ದು, ಹೇಳ್ಕೊಳ್ದೇ ಇರೋವಂಥ ವಿಷಯ ಆ ಥರ ಏನಾದರೂ ಇದೆಯಾ? ಅಂಥ ವಿಷಯ ಏನಿಲ್ಲ. ಯಾಕೆ ಹೀಗೆ ಕೇಳ್ತಿದ್ಯಾ? ಏಯ್ ಸುಬ್ಬು, ಏನಾಗಿದೆಯೋ ನಿನಗೆ? ಮಾತಾಡೋಕೆ ಧೈರ್ಯ ಇಲ್ವಾ? ನನ್ನ ಹತ್ರ ಕೇಳಿದನ್ನ ಇವಳ ಹತ್ರ ನೇರವಾಗಿ ಕೇಳು. ಎದ್ರಕ್ ನಿಂತಿರೋಳು ನಿನ್ ತಂಗಿ ಅಷ್ಟೇ, ಹುಲಿನೋ ಸಿಂಹನೋ ಅಲ್ಲ. ಕೇಳ್ತೀನಿ ಮೇಡಮ್, ಕೇಳ್ತೀನಿ. ವರ, ನೀನು ಚೆನ್ನಾಗಿ ಓದ್ತಿದ್ಯಾ ಅಂತ ನನಗೆ ಗೊತ್ತು. ಆದರೆ ನೀನು ಓದನ್ನ ಡಿಸ್ಟರ್ಬ್ ಮಾಡೋ ಥರ ನಿನ್ನ ತಲೆಯಲ್ಲಿ ಏನಾದರೂ ವಿಷಯ ಇದೆಯಾ? ಅಂದರೆ ತಪ್ಪು ತಿಳ್ಕೊಂಬೇಡ. ನಿನಗೆ ಗೊತ್ತಲ್ಲ, ಈಗಿನ ಕಾಲದಲ್ಲಿ ನಾವು ಸರಿಯಾಗಿರ್ತೀವಂದ್ರೂ ನಮ್ಗೆ ಹತ್ರಕ್ಕೆ ನಮ್ಮ ತಲೆ ಕೆಡಿಸ್ಬಿಡ್ತಾರೆ. ಆ ಥರ ಏನಾದರೂ ನೀನು ಯಾವುದಾದ್ರೂ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ಯಾವರ? ಅಣ್ಣಂಗೆ ನಿಜವಾಗ್ಲೂ ನನ್ನ ಮೇಲೆ ಅನುಮಾನ ಬಂದಿದೆ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಕೇಳ್ತಿದ್ದಾನ? ಅಣ್ಣ ಅಂಥದ್ದೇನಿಲ್ಲ. ಯಾಕೆ ಕೇಳ್ತಿದ್ಯಾ? ನನ್ನಿಂದ ಏನಾದರೂ ತಪ್ಪಾಯ್ತಾ? ತಪ್ಪಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೇಳ್ತಾ ಇದ್ದೀನಿ ವರ. ನಮ್ಮಂಥವ್ರಿಗೆ ಭವಿಷ್ಯ ಕಟ್ಕೊಳ್ಳೋಕ್ಕೆ ಅಂತಿರೋ ಮೊದಲನೇ ಬುನಾದಿನೇ ವಿದ್ಯೆ. ಓದುವಾಗ ಬೇಡದಿರೋ ವಿಷಯಗಳು ನಮ್ಮ ತಲೆಗೆ ಬರಬಾರ್ದು, ಬೇಡದಿರೋ ವ್ಯಕ್ತಿಗಳು ಕೂಡ. ನಿನ್ನ ತಲೆಯಲ್ಲಿ ಹಾಗೇನಾದರೂ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಅಣ್ಣ ನಾನು ನಿನ್ನ ತಂಗಿ ಅಣ್ಣ, ಅಂಥದ್ದೇನೂ ಮನಸ್ಸಲ್ಲಿಲ್ಲ. ನನ್ನ ತಲೆಯಲ್ಲೂ ಓದಬೇಕು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗೇನಾದ್ರು ಇದ್ದರೆ ಮೊದಲು ನಿನಗೆ ಹೇಳ್ತಿದ್ದೆ. ಹಾಗಾದರೆ ಅಂಥದ್ದೇನಿಲ್ಲ ಅಲ್ವಾ ತಲೆಯಲ್ಲಿ? ಸಾರಿ, ನಾನೇ ಏನೋ ಯೋಚನೆ ಮಾಡ್ಬಿಟ್ಟೆ. ದಡ್ಡ ನಾನು, ಬೇಜಾರು ಮಾಡ್ಕೊಂಬಿಡ. ಸುಮ್ಮನೆ ಕೇಳಿದೆ ಅಷ್ಟೇ, ಆಯಿತಾ? ಹೋಗು, ನೀನು ಓದ್ಕೋ ಹೋಗು. ನಾನು ಏನೇನು ಯೋಚನೆ ಮಾಡ್ಬಿಟ್ಟಲ್ಲ. ದಡ್ಡ ಸದ್ಯ ಮೇಡಮ್ ಡೈರೆಕ್ಟಾಗಿ ಅವಳ ಹತ್ರನೇ ಮಾತಾಡೋದು, ಇದಕ್ಕೆ ಸರಿ ಹೋಯ್ತು. ಇಲ್ಲ ಅಂದರೆ ಇನ್ನೂ ಏನೇನು ಯೋಚನೆ ಮಾಡ್ಬಿಡ್ತಾ ಇತ್ತು. ಅಬ್ಬಾ, ಈಗ ಸಮಾಧಾನ ಆಯಿತು. ಹಾಂ, ನಾಳೆ ಪ್ರೆಸ್ ಕಾನ್ಫರೆನ್ಸ್ಗೆ ಆರಾಮಾಗಿ ರೆಡಿ ಆಗೋದು ಇವಾಗ. ಶ್ರಾವಣಿ, ಇದೇನಿದು ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ ಚಿಕ್ಕಮ್ಮ. ದೇವಸ್ಥಾನಕ್ಕೆ ಹೋಗಿ ಆಲ್ರೆಡಿ ವಾಪಸ್ ಬರ್ತಿದ್ಯಾ ಅಂತ ಅಂದ್ರೆ ಬೆಳಗಿನ ಜಾವನೇ ಎದ್ದು ಹೋಗಿದ್ದೆ ಅಂತ ಆಯ್ತು. ಹೌದು ಚಿಕ್ಕಮ್ಮ, ಇವತ್ತು ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಪ್ಪನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬಂದೆ. ಓಹೋ, ಫಾದರ್ಸ್ ಡೇ ಸ್ಪೆಷಲ್ ಪೂಜೆನಾ? ಬರೀ ಅಷ್ಟು ಮಾತ್ರ ಅಲ್ಲ ಚಿಕ್ಕಮ್ಮ, ಇವತ್ತು ಅಪ್ಪಂಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಪ್ರೆಸ್ ಮೀಟ್ ಇದೆ ಅಂತ ಚಿಕ್ಕಪ್ಪ ಹೇಳಿದ್ರು. ಮತ್ತೆ ಆ ಪ್ರೆಸ್ ಮೀಟಲ್ಲಿ ಯಾರೋ ಅಪ್ಪಂಗೆ ಆಗದೆ ಇರೋರು, ಅವ್ರ ಒಪೋಸಿಷನ್ ಅವರು ಅವ್ರಿಗೆ ತೊಂದರೆ ಕೊಡ್ಬೋದು ಅಂತ ಹೇಳಿದ್ರು. ಅದನ್ನು ಕೇಳಿ ನನಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ. ಅದಕ್ಕೆ ಬೆಳಗಿನ ಜಾವನೇ ಹೋಗಿ ಅಪ್ಪನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಟ್ಟೆ. ಮತ್ತೆ ಇವತ್ತಿನ ಪ್ರೆಸ್ ಮೀಟಲ್ಲಿ ಯಾವ ತೊಂದರೆನೂ ಆಗಲ್ಲ ಅಂತ ಆಯ್ತು. ನಾನು ಆ ದೇವ್ರ ಹತ್ರ ಕೇಳ್ಕೊಂಡಿರೋದು ಅದೇ, ನನ್ನ ದೇವರು ಮಾಡೋ ಕೆಲಸಗಳಲ್ಲಿ ಯಾವ ಅಡ್ಡಿ ಆತಂಕನೂ ಬರ್ತೇ ಇರಲಿ ಅಂತ. ಮತ್ತೆ ಚಿಕ್ಕಮ್ಮ, ದೇವಸ್ಥಾನದಲ್ಲಿ ಅರ್ಚಕರು ಪ್ರಸಾದ ಕೊಡುವಾಗ ಈ ಕುಂಕುಮನ ಜೊತೆಲಿ ಕೊಟ್ಟರು. ಇದನ್ನ ಅಪ್ಪನ ಹಣೆಗೆ ಹಚ್ಚಿದ್ರೆ ಅವ್ರು ಮಾಡೋ ಕೆಲಸಗಳಲ್ಲಿ ಯಾವ ತೊಂದರೆನೂ ಆಗಲ್ವಂತೆ, ಶತ್ರುಗಳ ಕಾಟನೂ ಇರಲ್ವಂತೆ, ಮತ್ತೆ ಕೆಟ್ಟ ದೃಷ್ಟಿನೂ ಬೀಳಲ್ವಂತೆ. ಸರಿಯಮ್ಮ, ಆಯ್ತು. ಆ ಕುಂಕುಮನ ನನ್ನ ಕೈಲಿ ಕೊಡು. ಭಾವ ಹೊರಡ್ಬೇಕಾರೆ ನಾನೇ ಅವ್ರ ಕೈಲಿ ಕೊಡ್ತೀನಿ. ಚಿಕ್ಕಮ್ಮ, ಆದರೆ ಅರ್ಚಕರು ಇನ್ನೊಂದು ಮಾತು ಹೇಳಿದ್ರು. ಈ ಕುಂಕುಮನ ನಾನೇ ಅಪ್ಪನ ಹಣೆಗೆ ಹಚ್ಬೇಕಂತೆ, ಬೇರೆ ಯಾರ ಕೈಗೂ ಕೊಡಬೇಡ ಅಂತ ಹೇಳಿದ್ರು. ಅದು ಹೇಗಮ್ಮ ಆಗುತ್ತೆ ಶ್ರಾವಣಿ? ಅಲ್ಲ, ನೀನೇ ಹೇಳ್ತಿದ್ಯಾ ತುಂಬ ಇಂಪಾರ್ಟೆಂಟ್ ಪ್ರೆಸ್ ಮೀಟ್ ಅಂತ ಅಂದ್ಬಿಟ್ಟು. ಅದು ಎಷ್ಟು ಟೆನ್ಷನಲ್ಲಿ ಇರ್ತಾರೋ ಏನೋ.
ನೀನು ಬೇರೆ ಫಾದರ್ಸ್ ಡೇ ಸ್ಪೆಷಲ್ ಅಂತ ಅಂದ್ಬಿಟ್ಟು ಸ್ಪೆಷಲಾಗಿ ಪೂಜೆ ಬೇರೆ ಮಾಡಿಸ್ಕೊಂಡು ಬಂದಿದ್ಯಾ. ನಿಮ್ಮ ತಂದೆ ಏನಾದರೂ ಆ ಟೆನ್ಷನ್ನಲ್ಲಿ ನಿನ್ನೊಂದು ಮಾತು ಬೈದ್ಬಿಟ್ರೆ ನಿನಗೆಷ್ಟು ಬೇಜಾರಾಗುತ್ತೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಅದು ಏನೇ ಆದರೂ ಪರವಾಗಿಲ್ಲ ಚಿಕ್ಕಮ್ಮ, ನಾನು ಈ ಕುಂಕುಮನ ಅಪ್ಪನ ಹಣೆಗೆ ಹಚ್ಚಲೇಬೇಕು. ಶ್ರಾವಣಿ, ಇದೆಲ್ಲ ಆಗೋ ಕೆಲಸ ಅಲ್ಲಮ್ಮ. ಚಿಕ್ಕಮ್ಮ, ಏನು ಯೋಚನೆ ಮಾಡ್ತಿದ್ರ ಚಿಕ್ಕಮ್ಮ? ಅದು ಶ್ರಾವಣಿ, ಇಂಥ ಮುಖ್ಯವಾದ ಕೆಲ್ಸಗಳಿಗೆ ಹೊರಡ್ಬೇಕಾದಾಗ ಅದಕ್ಕೇನೆ ಅವ್ರಿಗೆ ಆರತಿ ಕೊಡೋದು. ಅವ್ರ ಆರತಿ ಕೊಡುವಾಗ ನೀನು ಅವ್ರ ಕುಂಕುಮ ಹಚ್ಬಹುದಾ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಅದಕ್ಕೆ ಒಪ್ಕೋಬೇಕಲ್ವೇನಮ್ಮ? ನಾನು ಹೋಗಿ ಅತ್ತೇನು ಕೇಳಿದ್ರೆ ಅವ್ರು ಖಂಡಿತ ಒಪ್ಕೊಳ್ಳಲ್ಲ. ಆದರೆ ನನಗೆ ಬೇರೆ ದಾರಿನೂ ಇಲ್ವಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಇನ್ನೇನೇ ಇದ್ರೂ ಆ ದೇವರೇ ದಾರಿ ತೋರಿಸ್ಬೇಕು. ನೆನ್ನೆ ನಾವಿಲ್ಲಿ ಖುಷಿಯಾಗಿ ಆರಾಮಾಗಿ ಮಾತಾಡಿದ್ವಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ನಮಗೆ ಮೀಟ್ ಆಗಕ್ಕೆ ಇದಕ್ಕಿಂತ ಸೇಫ್ ಜಾಗ ಇನ್ನೊಂದಿಲ್ಲ. ನಾವು ಈ ರೀತಿ ದಿನ ಮೀಟ್ ಮಾಡೋದು ಸರಿಯಲ್ಲ ಅನ್ಸುತ್ತೆ. ನಿನ್ನೆ ಏನೋ ನಮಗೆ ಪರಿಚಯ ಇರೋರು ಇಲ್ಲಿ ಯಾರು ಬಂದಿರಲಿಲ್ಲ, ಆದರೆ ಇವತ್ತು ಬಂದ್ಬಿಟ್ರೆ? ಇವತ್ತು ಬರಲ್ಲ. ಆದರೂ ನಂಗೆ ಒಂಥರ ಭಯ ಆಗತ್ತೆ. ನೀನು ನಿನ್ನೆನೂ ಹಾಗೆ ಹೇಳ್ದೆ, ಆಮೇಲೆ ಖುಷಿಯಾಗಿ ಆರಾಮಾಗಿದ್ದೆ ತಾನೆ. ಇವತ್ತು ಅಷ್ಟೇ, ನೀನು ತಲೆನೇ ಕೆಡ್ಸ್ಕೊಬೇಡ, ಏನೂ ಆಗಲ್ಲ. ಹಾಗಲ್ಲ, ಅಣ್ಣ ಆ ರೀತಿ ಹೇಳ್ದಾಗಿಂದ ಏನೋ ಒಂಥರ ಆತಂಕ. ಅಲ್ಲ, ನಿಮ್ಮ ಅಣ್ಣ ಮುಂದೆ ಇದ್ದಾಗ ಆತಂಕ ಪಟ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಿಮ್ಮ ಅಣ್ಣ ಇಷ್ಟೊತ್ತಿಗೆ ಮಿನಿಸ್ಟ್ರ್ ಜೊತೆಗೆ ವಿಧಾನಸೌಧದಲ್ಲೋ ಅಥವಾ ಪಾರ್ಟಿ ಆಫೀಸಲ್ಲೋ ಇರ್ತಾರೆ. ಈಗ ನಿನ್ನ ಜೊತೆಗಿರೋದು ನಿನ್ನ ಪ್ರೀತಿಸೋ ಹುಡುಗ. ನಮ್ಮಿಬ್ರು ಮಧ್ಯೆ ನಿಮ್ಮ ಅಣ್ಣನ ಯಾಕೆ ಹೇಳಿದ್ಯಾ? ಏನೂ ಆಗಲ್ಲ, ಡೋಂಟ್ ವರಿ, ಬಾ. ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀನು ನನ್ನ ಜೊತೆ ಮಾತಾಡ್ಬೇಕಾ? ಸರಿ, ಅದೇನು ಅಂತ ಹೇಳು. ಅದು ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಪ್ಪನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬಂದೆ. ಅರ್ಚಕರು ಈ ಕುಂಕುಮ ಕೊಟ್ಟರು. ಅದು ಅಪ್ಪಂಗೆ ಹಣೆಗೆ ಇದು ಹಚ್ಚಬೇಕಿತ್ತು. ವೀರುಗೆ ಹತ್ರ ಆಗೋದಕ್ಕೆ ಹೊಸ ನಾಟಕ ಶುರು ಮಾಡಿದೆ. ಇಲ್ಲ ಅತ್ತೆ, ಇದು ಯಾವುದು ನಾಟಕ ಅಲ್ಲ. ದೇವ್ರ ಹೆಸರಲ್ಲಿ ಸುಳ್ಳು ಹೇಳಿ ಅಪ್ಪಂಗೆ ಹತ್ರ ಆಗೋ ಕೆಟ್ಟ ಬುದ್ಧಿ ನನಗಿಲ್ಲ. ನನ್ನ ಉದ್ದೇಶ ಅಪ್ಪಂಗೆ ಒಳ್ಳೇದಾಗಬೇಕಂತ ಅಷ್ಟೇ. ಸರಿ, ಆಯ್ತು. ಇದನ್ನೆಲ್ಲ ನೀನು ನನಗೆ ಯಾಕೆ ಹೇಳ್ತಿದ್ಯಾ? ಈಗ ಈ ಕುಂಕುಮನ ನಾನು ವೀರು ಹಣೆಗೆ ಹಚ್ಬೇಕಾ? ನಾನು ಹಚ್ಬೇಕು. ನೀನು ಹಚ್ಚಬೇಕಾ? ಅಪ್ಪ, ನಾನು ನಿಮ್ಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದೆ, ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿಪ್ಪ ಕುಂಕುಮ ಅಂತ ಹೇಳಿದ ತಕ್ಷಣ ವೀರು ನಗ್ನಗ್ತಾ ನನ್ನ ಹಣೆಗೆ ಕುಂಕುಮ ಇಡು ಮಗಳೇ ಅಂತ ಹೇಳ್ಬಿಡ್ತಾನ. ಏನಿದೆಲ್ಲ ನೀನ್ ಹುಚ್ಚಾಟ ಅಂತ? ಯಾವತ್ತೋ ಅಪ್ಪಿ ತಪ್ಪಿ ಅವ್ನು ಹೊರಗಡೆ ಹೋಗ್ಬೇಕಾದ್ರೆ ನಿನ್ನ ಮಾತಾಡಿಸ್ದ ಅಂದ್ ಮಾತ್ರಕ್ಕೆ ಪ್ರತಿ ಸಲ ನೀನ್ ಅಲ್ಲಿಗೆ ಹೋದ್ರೆ ಅವ್ನು ಮಾತಾಡ್ತಾನ? ಅಪ್ಪ ಹೊರಗಡೆ ಹೋಗುವಾಗ ನಾನು ಅವ್ರ ಎದುರುಗಡೆ ಬರಬೇಕು, ಅವ್ರಿಗೆ ಮುಖ ತೋರಿಸ್ಬೇಕು, ಅವ್ರ ಮುಂದೆ ಬಂದು ನಿಂತ್ಕೋಬೇಕು ಅಂತೆಲ್ಲ ನಾನು ಏನು ಅನ್ಕೋತಾ ಇಲ್ಲ. ಅಪ್ಪಂಗೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ರೆ ನೀವು ಯಾವಾಗಲೂ ಅವ್ರಿಗೆ ಆರತಿ ಕೊಡ್ತೀರಾ, ಅದೇ ಟೈಮಲ್ಲಿ ನಾನು ಬಂದು ಕುಂಕುಮ ಇಟ್ಬಿಡ್ಲ ಅಂತ ಅಷ್ಟೇ ಕೇಳಿದ್ದು. ತಮಾಷೆ ಮಾಡ್ತಿದ್ಯಾ? ಇದೆಲ್ಲ ಆಗೋದಿಲ್ಲ ಅಂತ ನಿನಗೆ ಗೊತ್ತು, ಆದ್ರೂ ಈ ಹುಚ್ಚಾಟ ಯಾಕೆ? ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಈಗಾಗಲೇ ಅವನು ಈ ಪ್ರೆಸ್ ಮೀಟು ಅಂತ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾನೆ. ಅಂತ ಟೈಮಲ್ಲಿ ನೀನು ಹೋಗಿ ಅವ್ನ ಮುಂದೆ ನಿಂತ್ರೆ ಅವ್ನು ನಿನ್ನ ಬೈತಾನೋ ಹೊಡಿತಾನೋ ಅಥವಾ ಈ ಪ್ರೆಸ್ ಮೀಟಿಂಗ್ನೇ ಕ್ಯಾನ್ಸಲ್ ಮಾಡಿ ಮನೆಗೆ ಕೂರ್ತಾನೋ ಹೇಳಕ್ಕಾಗಲ್ಲ. ಇಂಥ ತಲಹರಟೆಗಳನ್ನೆಲ್ಲ ನಿನ್ನ ತಲೆಯಿಂದ ತೆಗೆದಾಕೋ, ಅರ್ಥ ಆಯ್ತಾ? ಇವ್ರು
ಇವ್ರು ಹೇಳ್ತಿರೋದು ನಿಜ. ಒಂದು ವೇಳೆ ನನ್ನ ಮುಖ ನೋಡಿ ಕೋಪ ಮಾಡಿಕೊಂಡು ಆಗೋ ಕೆಲಸ ಎಲ್ಲ ಹಾಳಾಗುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲ, ಹಾಗಾಗಬಾರ್ದು. ಮತ್ತೀಗ ಏನು ಮಾಡಲಿ? ಏನಾದರೂ ಮಾಡಿ ಈ ಕುಂಕುಮನ ಅಪ್ಪನ ಹಣೆಗೆ ಇಡಬೇಕಲ್ಲ. ಏನು ಮಾಡಲಿ? ಸುಬ್ಬು, ಛೇ, ಈ ಟೈಮಲ್ಲಿ ಸುಬ್ಬು ಇದ್ದಿದ್ರೆ ಅವ್ನು ಏನಾದರೂ ಒಂದು ಮಾಡ್ತಿದ್ದ. ಒಂದಲ್ಲ ಒಂದು ಪ್ಲ್ಯಾನ್ ಮಾಡಿ ನಾನು ಅಂದ್ಕೊಂಡಿದ್ದೆಲ್ಲ ಆಗೋ ಹಾಗೆ ಮಾಡ್ತಿದ್ದ. ಹಾಂ ಹೇಳಿ, ಎಲ್ಲ ರೆಡಿ ಆಗ್ತಿದೆಯಲ್ವಾ? ಕಾನ್ಫರೆನ್ಸ್ ಹಾಲ್ಗೆ ಎಷ್ಟು ಜನ ಬರ್ತಾರೆ, ಆಮೇಲೆ ಟೆಕ್ನಿಕಲ್ ಟೀಮ್ ಎಷ್ಟು ಜನ ಬರ್ತಾರೆ ಅಂತ ಎಲ್ಲ ಡೀಟೇಲ್ಸ್ ನನಗೆ ಬೇಕು. ಹಾಂ ಸರ್, ನಾ ಪಾಸ್ ಕೊಟ್ಟಿರೋದೆಲ್ಲ ಸ್ಯಾಟಲೈಟ್ ಚಾನಲ್ ಅವ್ರಿಗೆ ಮಾತ್ರ. ಹಾಂ, ಅವ್ರ ಡೀಟೇಲ್ಸು ನನಗೆ ಬೇಕು. ಡೀಟೇಲ್ಸ್ ಎಲ್ಲ ತೊಗೊಂಡು ಇಲ್ಲಿಗೆ ಬಂದುಬಿಡಿ ಸರ್. ಇದು ಕಾನ್ಫರೆನ್ಸ್ ಹಾಲಲ್ಲಿ ಒಂದಷ್ಟು ವಾಟರ್ ಬಾಟಲ್ಸ್ ಅರೇಂಜ್ ಮಾಡಿ, ಕಾಫಿ ತಿಂಡಿ ಊಟದ ವ್ಯವಸ್ಥೆನೂ ಅಲ್ಲಿಗೆ ಮಾಡಿಬಿಡಿ. ಸರಿ. ಆಮೇಲೆ ಸೆಕ್ಯೂರಿಟಿ ಚೆಕ್ ಡೋರ್ ಥರ ವ್ಯವಸ್ಥೆ ಮಾಡಿಬಿಡಿ. ನಿಮ್ಮ ಕಸ್ಟಮರ್ಸಿಗೆ ನಾವೇನು ತೊಂದರೆ ಕೊಡೋಕೆ ಹೋಗಲ್ಲ. ಓಕೆ ಸರ್, ಹಾಗೆ ಆಗಲಿ. ಒಂದು ನಿಮಿಷ. ಓಕೆ. ಏನು ಮೇಡಮ್, ಇದು ಸರಿಯಾ? ನಾನೇ ನಿಮಗೆ ಫೋನ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಥ್ಯಾಂಕ್ಸ್ ಮೇಡಮ್. ವರನ್ ಹತ್ರ ಡೈರೆಕ್ಟಾಗಿ ಮಾತಾಡು ಅಂತ ಹೇಳಿದ್ರಲ್ಲ, ನಾನು ಮಾತಾಡ್ಬಿಟ್ಟೆ. ಪಾಪ ಮೇಡಮ್, ಅವಳ ಮನ್ಸಲ್ಲಿ ಆ ಥರದ್ದೆಲ್ಲ ಏನೂ ಇಲ್ವಂತೆ. ನಾನೇ ಏನೇನೋ ಯೋಚನೆ ಮಾಡ್ಬಿಟ್ಟಿದ್ದೆ ನೋಡಿ, ದಡ್ಡಿನ ಥರ. ತುಂಬ ಬೇಜಾರು ಮಾಡ್ಬಿಟ್ಟಿದ್ದೆ ಮೇಡಮ್ ಅವಳಿಗೆ. ಹಲೋ ಮೇಡಮ್, ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಹಾಂ ಸುಬ್ಬು, ಕೇಳಿಸ್ತಿದೆ. ಅದು ಸರಿ, ನೀವು ಯಾಕೆ ಈಗ ಬೇಜಾರಲ್ಲಿದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಅಲ್ಲ ಸುಬ್ಬು, ಆದರೂ ಸೊಲ್ಯೂಷನ್ ಬೇಕು. ಇವತ್ತು ಫಾದರ್ಸ್ ಡೇ, ನನಗೆ ಗೊತ್ತು ತಾನೇ? ಗೊತ್ತು. ಬರ್ತಾ ಅಪ್ಪಂಗೆ ವಿಶ್ ಮಾಡೇ ಬಂದಲ್ಲ. ಬರೀ ನೀನೊಬ್ಬ ವಿಶ್ ಮಾಡಿಬಿಟ್ರೆ ಸಾಕಾ? ಅಂದರೆ ನೀವು ಯಜಮಾನ್ರಿಗೆ ವಿಶ್ ಮಾಡಬೇಕಾ? ಅಂಥ ದಿನಾನೂ ಬರುತ್ತೆ ಸುಬ್ಬು, ಆದರೆ ಈಗ ನನ್ನ ಆಸೆ ಅದಲ್ಲ. ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಸುಬ್ಬು. ಓ, ಇದಾ ವಿಷಯ? ವಿಜಯ ಮೇಡಮ್ ಹೇಳಿದ್ದು ಕರೆಕ್ಟಾಗೇ ಇದೆ. ಯಜಮಾನ್ರು ಇವತ್ತು ತುಂಬ ಟೆನ್ಷನ್ಲಿ ಇರ್ತಾರೆ. ಅಂಥದ್ರಲ್ಲಿ ನೀವು ಹೋಗಿ ಕುಂಕುಮ ಇಡ್ತೀನಿ ಅಂತ ಹೇಳಿದ್ರೆ ಅವ್ರ ಎದುರಿಗೆ ಅಪ್ಪಂದ್ರೆ ದಿನಾಚರಣೆ ದಿನಾನೇ ಅಪ್ಪನ ಹತ್ರ ಬೈಸ್ಕೋಬೇಕಾಗತ್ತೆ. ಮತ್ತೀಗ ನಾನು ಏನು ಮಾಡಲಿ? ಏನಾದರೂ ಮಾಡಿ ನಾನು ಈ ಕುಂಕುಮನ ಅಪ್ಪನ ಹಣೆಗೆ ಹಚ್ಚಲೇಬೇಕು. ಯಜಮಾನ್ರಿಗೆ ನೀವು ಕುಂಕುಮ ಇಡಲೇಬೇಕು, ಆದರೆ ಅವ್ರ ಎದುರುಗಡೆ ನೀನು ತಿಡಬಾರ್ದು. ಏನು ಮಾಡೋದು ಮೇಡಮ್? ಯಜಮಾನ್ರು ಎಲ್ಲಿದ್ದಾರೆ ಇವಾಗ? ರೂಮಲ್ಲಿರ್ಬೇಕೇನೋ? ಏನು ಮಾಡ್ತಿದ್ದೀರಾ ಮತ್ತೆ? ಹೋಗಿ ಯಜಮಾನ್ರು ಏನು ಮಾಡ್ತಿದ್ದಾರೆ ನೋಡಿ. ಗೊತ್ತಿಲ್ಲ ಸುಬ್ಬು. ಮೇಡಮ್, ಹೀಗೆಲ್ಲ ಗೊತ್ತಿಲ್ಲ ಅಂದರೆ ಆಗಲ್ಲ ಮೇಡಮ್. ಯಜಮಾನ್ರು ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ನಿಂತಿದ್ದಾರಾ, ಕೂತಿದ್ದಾರಾ, ಪಿನ್ ಟು ಪಿನ್ ಡೀಟೇಲ್ಸ್ ಹೇಳಿದ್ರೆ ಮಾತ್ರ ನಾನೇನಾದರೂ ಸೊಲ್ಯೂಷನ್ ಕೊಡೋಕ್ಕೆ ಸಾಧ್ಯ. ಹೌದಾ? ಸರಿ ಸರಿ. ಸುಬ್ಬು, ಅಪ್ಪ ಕೆಳಗೆ ಇಳಿತಾ ಇದ್ದಾರೆ. ನೀವೇನು ಮಾಡ್ತಿದ್ದೀರಾ? ನೀವು ಕೆಳಗೆ ಹೋಗಿ. ಅಪ್ಪ ಈಗ ಕನ್ನಡಕ ತೆಗೆದು ಕನ್ನಡಕ ಬರ್ಸ್ಕೊತಾ ಇದ್ದಾರೆ. ಹಾಂ, ದೇವ್ರ ಮನೆ ಹತ್ರ ನಮಸ್ಕಾರ ಮಾಡಿದ್ರು. ಈಗ ಹಾಲ್ ಹತ್ರ ಹೋಗ್ತಾ ಇದ್ದಾರೆ. ಆಯಿತು. ಸುಬ್ಬು, ಅಪ್ಪಂಗೆ ಯಾರ್ದೋ ಫೋನ್ ಬಂತು. ಹಾಂ, ಈಗ ಅಪ್ಪ ಕೂತ್ಕೊಂಡ್ರು. ನಾನು ಬೆಳಗ್ಗೆಯಿಂದ ಟಿವಿನಿ ನೋಡ್ತಾ ಇದ್ದೀನಿ. ಪ್ರೋಮೋಸ್ ಎಲ್ಲ ಜೋರಾಗಿ ಬರ್ತಾ ಇದೆ. ಎಡಗೈಯಲ್ಲಿ ಫೋನ್ ಇದೆ, ಬಲಗೈಯಲ್ಲಿ ಕನ್ನಡಕ ಇದೆ.